ಹುಷಾರಿಲ್ಲೂ ಎಲ್ಲ ಕೆಲಸಕ್ಕೆ ಹೋಗ್ಬಿಟ್ರಿ ಗೈಸ್. ನೀನು ಒಂದಿನ ದುಡ್ದಿಲ್ಲ ಅಂದರೆ ನೀವು ಜೀವನ ಪೂರ್ತಿ ಆಡೋಲ್ಲ ಗೈಸ್. ಈಗ ನೋಡಿ ಈರುಳ್ಳಿ ಬ್ರೌನ್ ಆಗಿದೆ, ಆಲ್ಮೋಸ್ಟ್ ಫುಲ್ ಆಗಿಲ್ಲ, ಲೈಟಾಗಿ. ನನ್ನ ಫ್ರೆಂಡ್ ಆಕಾಶ್ ಅಂತ ಅವನೇ ಫಸ್ಟ್ ಪ್ಲೇಸ್ ಬಂದ. ಇನ್ನು ಬೇರೆ ಬೇರೆ ಯಾರು ಬಂದರು. ಇನ್ನೊಂದು ಟ್ವಿಸ್ಟ್ ಏನಂದರೆ ಇವಾಗ ನೋಡಿ ಕ್ವಿಝ್ ಇದೆ, ಕಾಣಿಸ್ತಿದ್ದಲ್ಲ ಕ್ವಿಝು. ಒಂದು ವೆಬ್ಸೈಟಲ್ಲಿ ಹೋಗಿ ಕ್ವಿಝ್ ಆಡಬೇಕು ಅಂದರೆ ರಕ್ತ ಕಡಿಮೆ ಮಾಡ್ಕೊಂಡಿದ್ದಾರೆ ಗೈಸ್, ಬ್ಲಡ್ ಕಡಿಮೆ ಮಾಡ್ಕೊಂಡಿದ್ದಾರೆ, ಬ್ಲಡ್ಡು ಕಡಿಮೆ ಮಾಡ್ಕೊಂಡಿದ್ದಾರೆ, ನೋಡಿ ಮಾಡ್ಕೊಂಡಿದ್ದಾರೆ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಲಾಗ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಯಾರು ಅಕೌಂಟ್ ಹೊಸ್ದಾಗಿ ಬಂದರೆ ಎಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಲಾಗ್ ಸ್ಟಾರ್ಟ್ ಮಾಡೋಣ ಗೈಸ್. ಬೆಳಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಕ್ಲಾಸ್ ಇತ್ತು, ಆನ್ಲೈನ್ ಕ್ಲಾಸು. 10 ಗಂಟೆಗೆ ಸ್ಟಾರ್ಟ್ ಆಗಿದೆ ನೋಡಿ, ಇವಾಗ ಆಲ್ರೆಡಿ 11:15. 10 ಗಂಟೆಯಿಂದ 11 ಗಂಟೆವರೆಗೂ ಒಂದು ಕ್ಲಾಸ್ ಇತ್ತು, ಅದು ಮುಗಿಸ್ಕೊಂಡ್ವಿ, ಥಿಯರಿ ಕ್ಲಾಸು. ಇವಾಗ ಇನ್ನೊಂದು ಟ್ವಿಸ್ಟ್ ಏನಂದರೆ ಇವಾಗ ನೋಡಿ ಕ್ವಿಝ್ ಇದೆ, ಕಾಣಿಸ್ತಿದ್ದೆಲ್ಲ ಕ್ವಿಝು. ಇದು ವೆಬ್ಸೈಟಲ್ಲಿ ಹೋಗಿ ಕ್ವಿಝ್ ಆಡಬೇಕು ಅಂದರೆ ಎಜುಕೇಷನ್ ಬಗ್ಗೆ ಕ್ವಿಝ್ ಇರುತ್ತೆ, ಅದನ್ನು ಅಟೆಂಡ್ ಮಾಡಬೇಕು. ಇವಾಗ ಕ್ವಿಝ್ಗೆ ಅಟೆಂಡ್ ಆಗಿದೆ. ಲಾಸ್ಟ್ ಟೈಮ್ ನೋಡಿದ್ರೆ ಕ್ವಿಝಲ್ಲಿ ನಾನು 3rd ಪ್ಲೇಸ್ ತೊಗೊಂಡಿದ್ದೆ. ಇವತ್ತು ಯಾವ ಪ್ಲೇಸ್ ತೊಗೊಳ್ತೀನಿ ನೋಡೋಣ ಬನ್ನಿ. ಇವಾಗ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಸ್ಟಾರ್ಟ್ ಮಾಡೋಕ್ಕೋಸ್ಕರ ವೆಯ್ಟ್ ಮಾಡ್ತೀನಿ. ಎಲ್ಲ ಜಾಯ್ನ್ ಆಗ್ತಿದ್ದಾರೆ. ಸ್ಟಾರ್ಟ್ ಮಾಡ್ದಂಗೆ ನಿಮಗೂ ಹಂಗೆ ಅಪ್ಡೇಟ್ ಕೊಡ್ತೀನಿ. A few moments later. ಎಸ್, ಕ್ವಿಝ್ ಏನೋ ಸ್ಟಾರ್ಟ್ ಆಯಿತು, ಆದರೆ ನೆಟ್ವರ್ಕ್ ಇಶ್ಯೂನ ನಂದು 2 ಕ್ವಶನ್ ಎಕ್ಕೊಟ್ಟೆ ಹೋಗ್ಬಿಡ್ತು. ಇಲ್ಲಿ ನೋಡಿ, ಇದು 3ನೇ ಕ್ವಶನ್ ಬಂತು ಆಲ್ರೆಡಿ. ಈ ಥರ ಕ್ವಶನ್ ಬರುತ್ತೆ, ಹಂಗೆ ಆಪ್ಷನ್ಸು ಬರುತ್ತೆ, ಆನ್ಸರ್ ಮಾಡಬೇಕು. ನೋಡಿ ಗೈಸ್, ಈ ಥರ ಆನ್ಸರ್ ಮಾಡಬೇಕು. ಒಂದು ಸೆಲೆಕ್ಟ್ ಮಾಡಿ, ಆವಾಗ ಪಾಯಿಂಟ್ ಸಿಗುತ್ತೆ. ಅಂದರೆ ಯಾರು ಬೇಗ ಆನ್ಸರ್ ಮಾಡ್ತಾರಲ್ಲ ಅವ್ರಿಗೆ ಬೇಗ ಪಾಯಿಂಟ್ ಸಿಗುತ್ತೆ. ನಾನು ಹಾಕಿದ ಆನ್ಸರ್ ಕರೆಕ್ಟ್ ಗೈಸ್, ನೋಡಿ ಈ ಥರ ಆನ್ಸರ್ ಕರೆಕ್ಟು. ಓಕೆ ಗೈಸ್, ಅಟೆಂಡ್ ಮಾಡ್ತೀನಿ ಕಾನ್ಸಂಟ್ರೇಷನಿಂದ. ಗೆಲ್ಲಬೇಕು, ಗೆದ್ದಾಗ ನಿಮಗೂ ತೋರಿಸ್ತೀನಿ ಎಷ್ಟು ಪಾಯಿಂಟ್ ಬಂತೀವಿ ಅಂತ. ಎಸ್, ಗೇಮ್ ಆಗುತ್ತೆ. ನನ್ನ ಕ್ಲಾಸ್ ನನ್ನ ಫ್ರೆಂಡ್ ಆಕಾಶ್ ಅಂತ ಅವನೇ ಫಸ್ಟ್ ಪ್ಲೇಸ್ ಬಂದ. ಇನ್ನು ಬೇರೆ ಯಾರು ಬಂದರು, ಆದರೆ ನಂದೇ ಬರಲಿಲ್ಲ ಗೈಸ್. ನಂದು ಯಾವ ಪ್ಲೇಸ್ ಅಂತ ತೋರಿಸಲಿಲ್ಲ. ನೋಡಿ, ಗೇಮ್ ಓವರ್ ಆಯಿತು. ಈಗ 5 ಸ್ಟಾರ್ ರೇಟಿಂಗ್ ಕೊಟ್ಟು ಸಬ್ಮಿಟ್ ಕೊಟ್ಟರೆ ತೋರಿಸ್ತೀನಿ ಗೈಸ್. ನಾನು ನೋಡಿ ಗೈಸ್ 20th ಪ್ಲೇಸಲ್ಲಿ ಐತೆ. ಈ ಸರಿ ಏನು ಗೈಸ್ ಹಿಂಗೆ ಹೋಯ್ತು. ಲಾಸ್ಟ್ ಟೈಮ್ 3rd ಪ್ಲೇಸಲ್ಲಿ ಈ ಸರಿ 20th ಪ್ಲೇಸ್ಗೆ ಹೋಗ್ಬಿಡ್ತು. ಸರಿ, ಟಾರ್ಗೆಟ್ ಹೊಡಿಲೇಬೇಕು ಗೈಸ್, ಹೊಡಿಲೇಬೇಕು. ಸರಿ ಬನ್ನಿ, ಕ್ಲಾಸ್ ಕೇಳ್ತೀನಿ ಇವಾಗ. ಗೈಸ್ ಫೈನಲಿ ಕ್ಲಾಸೆಲ್ಲ ಮುಗೀತು ಆ್ಯಕ್ಚುಲಿ. ಇವಾಗ ಫ್ರೆಶ್ ಅಪ್ ಆಗಿ ಬ್ರಷ್ ಎಲ್ಲ ಮಾಡ್ಕೊಂಬಂದೆ. ಇನ್ನೊಂದು ಏನು ಟ್ವಿಸ್ಟ್ ಗೊತ್ತಾಗೈಸ್, ಇವತ್ತು ಟಿಫನ್ಗೆ ನಮ್ಮಮ್ಮ ಇವತ್ತು ದೋಸೆ ಮಾಡ್ತಾರಂತ ಹೇಳಿದ್ನಲ್ಲ ಆ್ಯಕ್ಚುಲಿ ಲಾಸ್ಟ್ ನೈಟು. ನೋಡಿ, ದೋಸೆ ಮಾಡೋದು ಬಿಟ್ಟು ಪಲ್ಯ ಮಾಡಿಕ್ಕೆ ಹೋಗಿದ್ದಾರೆ. ಇವಾಗ ದೋಸೆ ನಾನು ಮಾಡ್ಕೊಬೇಕು ಗೈಸ್. ಇವಾಗ ನೋಡಿ, ಹಿಟ್ಟಿಲ್ಲಿದೆ, ದೋಸೆ ಹಂಚಿಲ್ಲಿದೆ. ಇವಾಗ ನಾನು ದೋಸೆ ರೆಡಿ ಮಾಡಬೇಕು ಗೈಸ್. ಅದೇ ಇವಾಗ ದೊಡ್ಡ ಟ್ವಿಸ್ಟ್ ನನಗೆ. ಏನೋ ಬನ್ನಿ ದೋಸೆ ಮಾಡೋಣ ಗೈಸ್. ಫೈನಲಿ ದೋಸೆಗೆಲ್ಲ ರೆಡಿ ಇದೆ. ನೋಡಿ, ಹಿಟ್ಟು ರೆಡಿ ಇದೆ, ಹಂಚು ಕಾದಿದೆ. ಇವಾಗ ದೋಸೆ ಬಿಡೋ ಟೈಮು. ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇವಾಗ ದೋಸೆ ಬಿಡಬೇಕು ಗೈಸ್. ನೋಡಿ, ದೋಸೆ ಬಿಡ್ತಾಯಿದ್ದೀನಿ. ಏನು ಗಾಯ್ತಾರ, ದೋಸೆ ಹೊರದೋಗ್ಬಿಟ್ಟು ಕತೆ ಒಂದು ದೋಸೆ. ನೋಡಿ, ದೋಸೆ ಹಾಕ್ಕೊಂಡು ಏನು ಮಾಡಬೇಕಂದ್ರೆ ಈ ಎಣ್ಣೆ ಹಾಕ್ಕೊಂಡಿದ್ದೀರಾ, ಇದರಲ್ಲಿ ಎಣ್ಣೆ ಹಿಂಗೆ ಇಳ್ಕೊಬೇಕು ಗೈಸ್. ಹಿಂಗೆ ಎಣ್ಣೆ ಇಳ್ಕೊಂಡ್ಮೇಲೆ ಹಿಂಗೆ ಹಾಕ್ಬೇಕು. ಎಣ್ಣೆ ಹಾಕೊಂಡ್ಮೇಲೆ ನೆಕ್ಸ್ಟ್ ಏನು ಮಾಡೋದಂದರೆ ಇದೆಯಲ್ಲ, ಇದರಲ್ಲಿ ಹಿಂಗೆ ಕ್ಲೋಸ್ ಮಾಡಬೇಕು. ಅವಾಗ ದೋಸೆ ಬೇಯುತ್ತೆ ಗಾಯ್ಸ್. ನಾವು ಮನೇಲಿ ಮಾಡೋಷ್ಟೇ ಹಿಂಗೇನೆ, ಇಲ್ಲಾಂದರೆ ಹಂಚ ಮೇಲೆ ದೋಸೆ ಎದ್ದೋಳಲ್ಲ ಗಾಯ್ಸ್. ಇವಾಗ ಇಲ್ಲಿ ಎದ್ದೋಳ್ದ ಮೇಲೆ ತೋರಿಸ್ತೀನಿ ದೋಸೆ ಎದ್ಮೇಲೆ ಹೆಂಗಿರುತ್ತೆ ಅಂತ ಗೈಸ್. 1 ಮಿನಿಟ್ ಆಯ್ತು ಇವಾಗ ದೋಸೆ ತೆಗಿಯೋ ಟೈಮು. ಈರುಳ್ಳಿ ಕ್ಲೋಸ್ ಆಗಿರೋದು, ಇನ್ನೂ ಓಪನ್ ಮಾಡಿಲ್ಲ. ಇವಾಗ ಹಿಂಗೆ ಕ್ಲೋಸ್ ಮಾಡಿರೋದನ್ನ ಹಿಂಗೆ ಓಪನ್ ಮಾಡಿದ್ರೆ ದೋಸೆ ರೆಡಿ ಆಗಿರುತ್ತೆ ಗೈಸ್. ನೋಡೋಣ ನೀರು ಎದ್ದೋಳುತ್ತೋ ಇಲ್ಲ ಅಂತ. ವಾವ್ ಗೈಸ್, ಚೆನ್ನಾಗೇ ಮಾಡಿದ್ದೀನಿ ಗೈಸ್. ನೋಡಿ, ಈ ಥರ ದೋಸೆ ನಮ್ಮದು ಹಳೆ ಹಂಚು ಆ್ಯಕ್ಚುಲಿ, ಅದಕ್ಕೆ ದೋಸೆ ಈ ಥರ ಬರುತ್ತೆ ನೋಡಿ ಗೈಸ್. ಹೀಗೆ ದೋಸೆ ಮಾಡೋಕ್ಕೆ ನನಗೂ ಬರುತ್ತೆ ಗಾಯ್ಸ್. ನಾವು ಮೊದಲೇ ಆಲ್ರೆಡಿ ಚೆಫ್ ನೋಡಿ. ದೋಸೆ ರೆಡಿ ಇದೆ, ತಿನ್ನೋಕ್ಕೆ ನಾವು ರೆಡಿ ಇದ್ದೀವಿ ಗೈಸ್. ದೋಸೆ ರೆಡಿ ಆಯಿತು. ಇಲ್ಲಿ ನೋಡಿ, ಅಂತಿಂತೂ ದೋಸೆ ಮಾಡಿದೆ. ಒಂದು 4 ದೋಸೆ ಮಾಡಿಕೊಂಡೆ, ಸಾಕು ಹೊಟ್ಟೆಗೆ. ದೋಸೆ, ಆಲೂಗಡ್ಡೆ, ಕಾಳು, ಬದನೆಕಾಯಿ ಎಲ್ಲ ಪಲ್ಯ, ಕುಡಿಯೋಕ್ಕೆ ನೀರು. ಇವಾಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಬೇಕು ಗೈಸ್. ಬನ್ನಿ, ನೀವೆಲ್ಲ ಊಟ ಮಾಡೋಣ ಬನ್ನಿ ಗೈಸ್. ನಿಮಗೂ ದೋಸೆ ಕೊಡ್ತೀನಿ ಬನ್ನಿ. ನೀವು ಬಂದರೆ ನಿಮಗೂ ಮಾಡಿಕೊಡ್ತೀನಿ ಬನ್ನಿ ನಮ್ಮ ಮನೆಗೆ. ಸರಿ ಗೈಸ್, ಇದು ಊಟ ಮಾಡಬೇಕು. 2000 years later. ಗೈಸ್, ದೋಸೆ ಎಲ್ಲ ತಿಂದಿದ್ದಾಯಿತು, ದೋಸೆ ಎಲ್ಲ ಕರಗಿದ್ದು ಆಯಿತು. ನಮ್ಮ ಯೂಟ್ಯೂಬ್ಗೆ ಲಾಗ್ ಎಡಿಟ್ ಮಾಡಿದ್ದು ಆಯಿತು, ಲಾಗ್ ಎಕ್ಸ್ಪೋರ್ಟ್ ಆಯಿತು, ಇನ್ಸ್ಟಾಗ್ರಾಮ್ದು ಎಲ್ಲ ಎಡಿಟ್ ಮುಗಿದಿದೆ. ಇವತ್ತು ನಾನು ರ್ಯಾಪಿಡೋಗಿ ಏನಕ್ಕೆ ಹೋಗಿಲ್ಲ ಇಷ್ಟೊತ್ತಾದರೂ ಅಂದರೆ ಬಿಕಾಸ್ ತೋರಿಸ್ತೀನಿ ಬನ್ನಿ ನಿಮಗೆ.
ನಮ್ಮ ಅಮ್ಮ ಇದ್ದಾರಲ್ಲ, ಊಟ ಗೀಟ ಎಲ್ಲ ನೀಟಾಗಿ ಸರಿಯಾಗಿ ತಿಂದಿರಾ, ಅದು ಮಾಡ್ದಿರಾ ಇದು ಮಾಡ್ದಿರಾ. ರಕ್ತ ಕಡಿಮೆ ಮಾಡ್ಕೊಂಡಿದ್ದಾರೆ ಗೈಸ್, ಬ್ಲಡ್ ಕಡಿಮೆ ಮಾಡ್ಕೊಂಡಿದ್ದಾರೆ, ಬ್ಲಡ್ಡು ಕಡಿಮೆ ಮಾಡ್ಕೊಂಡಿದ್ದಾರೆ. ನೋಡಿ ಮಲ್ಕೊಂಡಿದ್ದಾರೆ ಹುಷಾರಿಲ್ಲ ಅಂದ್ಬಿಟ್ಟು. ಅದಕ್ಕೆ ಇದು ತಂದಿದ್ದೀನಿ. ಈ ಥರ ಬ್ಲಡ್ ಕಡಿಮೆ ಆದರೆ ಡೇಟ್ಸ್ ತಿನ್ನಬೇಕಂತೆ, ಅದಕ್ಕೆ ಡೇಟ್ಸ್ ತಂದಿದ್ದೀನಿ. ಡೇಟ್ಸು ಕೇಕು ಅದು ಏನೇನು ತಂದಿದ್ದೀನಿ. ಮತ್ತು ನೋಡಿ ಚಿಕನ್ ಕೂಡ ತಂದಿದ್ದೀನಿ. ಚಿಕನು ಮತ್ತು ಲಿವರು ಕೂಡ ತಿನ್ನಬೇಕಂತೆ ಆ ಥರ ಕಡಿಮೆ ಆದರೆ. ಅದಕ್ಕೆ ಇವಾಗ ನಾವೇ ಕುಕ್ ಮಾಡ್ಬೇಕು ಗೈಸ್. ಅದಕ್ಕೆ ಇವತ್ತು ರ್ಯಾಪಿಡ್ ಹೋಗಿಲ್ಲ, ಇವಾಗ ಸದ್ಯಕ್ಕೆ ಕುಕ್ ಮಾಡೋಣ ಬನ್ನಿ. ಚಲಿಯೇ ಶುರು ಕರ್ತೆ ಹೈ. ಈಗ ಸ್ಟಾರ್ಟ್ ಮಾಡಿದ್ದೀನಿ ಅಡುಗೆ ಮಾಡೋಕ್ಕೆ. ಆದರೆ ನಿಮಗೆ ಡೀಟೇಲ್ಡ್ ರೆಸಿಪಿ ಹೇಳಲ್ಲ, ಸಿಂಪಲಾಗಿ ಹೇಳ್ತೀನಿ, ಅರ್ಥ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಚಿಕನ್ ಲಿವರ್ ಡ್ರೈ ಮಾಡ್ತಾಯಿದ್ದೀನಿ, ತೋರಿಸ್ತೀನಿ ಬನ್ನಿ. ಈಗ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಏನು ಎಣ್ಣೆ ಅಂದರೆ ಮಸ್ಟರ್ಡ್ ಆಯಿಲು, ಸಾಸಿವೆ ಎಣ್ಣೆ ಬರುತ್ತಲ್ಲ ಅದು ಹಾಕ್ಕೊಂಡಿದ್ದೀನಿ. ಅದು ಹಾಕ್ಕೊಂಡ್ಮೇಲೆ ಇದು ಬಿರಿಯಾನಿ ಎಲೆ ಕಾಣಿಸ್ತಿದ್ದೀರ ಅದೊಂದು ಹಾಕ್ಕೋಬೇಕು. ಅದು ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಈ ಥರ ಹುರ್ಕೊಳ್ಳಿ. ನೆಕ್ಸ್ಟು ಎಣ್ಣೆ ಕಾದಿತ್ತು ಹಾಕ್ಕೊಂಡೆ. ಅದು ಹುರ್ಕೊಂಡಿದ್ದ ತಕ್ಷಣ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ನೋಡಿ ರೆಡಿ ಇಟ್ಕೊಂಡಿರೋ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ನೋಡಿ ಉದ್ದುದ ಸೇಳ್ಕೊಳ್ಳಿ. ಈ ಈರುಳ್ಳಿನಷ್ಟೇ ಉದ್ದುದ ಹೆಚ್ಕೊಳ್ಳಿ. ಇದನ್ನ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳಿ. ಅಷ್ಟೇ, ಈರುಳ್ಳಿ ಬ್ರೌನ್ ಆಗಬೇಕು, ಆ ಥರ ಹುರ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ. ಈಗ ನೋಡಿ ಈರುಳ್ಳಿ ಬ್ರೌನ್ ಆಗಿದೆ, ಆಲ್ಮೋಸ್ಟ್ ಫುಲ್ ಆಗಿಲ್ಲ, ಲೈಟಾಗಿ ಬ್ರೌನ್ ಆಗಿದೆ. ಅದಾದಮೇಲೆ ಏನು ಮಾಡ್ಕೊಬೇಕು ಅಂದರೆ ನೋಡಿ ನಮ್ಮ ಹತ್ರ ಆಲ್ರೆಡಿ ಲಿವರು ಗುಂಡಿಗೆ ರೆಡಿ ಇದೆ. ಇದೇನು ಅಂದರೆ ಮಸಾಲೆ ಏನೇನು ಹಾಕಿದ್ದೀನಿ ಅಂದರೆ ಉಪ್ಪು ಹಾಕಿದ್ದೀನಿ ಮತ್ತು ಖಾರ ಪುಡಿ ಹಾಕಿದ್ದೀನಿ. ಅದಾದಮೇಲೆ ಧನಿಯಾ ಪುಡಿ, ಗರಂ ಮಸಾಲ, ಚಿಕನ್ ಮಸಾಲ ಹಾಕಿದ್ದೀನಿ. ಅದ್ರ ಜೊತೆಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಒಂದು 1/2 ಅವರ್ ಮ್ಯಾರಿನೇಟ್ ಮಾಡಿದ್ದೆ. ಇವಾಗ ಹುರ್ಕೊಂಡಿರೋದಕ್ಕೆ ಇದು ಡೈರೆಕ್ಟಾಗಿ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಸಿಂಪಲ್ ರೆಸಿಪಿಗೆ ಈಸಿಯಾಗಿ ಮಾಡ್ಕೊಬೋದು. ನೀವು ಆರಾಮಾಗಿ ಮನೇಲಿ 10-15 ನಿಮಿಷ ಮಾಡ್ಕೊಬೋದು. ನೋಡಿ ಈ ಥರ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡಿಕೊಂಡು ನೀರೇನು ಹಾಕಬೇಡಿ, ಹಂಗೆ ಬೇಯಿಸ್ಕೊಳ್ಳಿ. ಆಮೇಲೆ ತೋರಿಸ್ತೀನಿ ಹೆಂಗಾಗಿರ್ತೇನೆ ಅಂತ. ಇವಾಗ ನೀವು ನಿಮಗೆ ಈ ಥರ ಮಿಕ್ಸ್ ಮಾಡಿಕೊಂಡು ಇದ್ರ ಮೇಲೆ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸಿ. ಅದಾದಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ನೋಡಿ ಕ್ಲೋಸ್ ಮಾಡಿದ್ದೀನಿ. ಇವಾಗ ಒಂದು 5 ನಿಮಿಷ ಆಯಿತು. ಅದು ಯಾವ ಥರ ಆಗಿರುತ್ತೆ ಅಂತ ತೋರಿಸ್ತೀನಿ. ನೋಡಿ ಗೈಸ್, ಈ ಥರ ಆಗಿರುತ್ತೆ, ಲೈಟಾಗಿ ಗ್ರೇವಿ ಥರ ಆಗಿರುತ್ತೆ. ನೋಡಿ ಇಲ್ಲೆಲ್ಲ ನೀರು ಬಿಟ್ಕೊಂಡಿದ್ದೆ ಲೈಟಾಗಿ. ಇವಾಗ ಇದು ರೈಸ್ಗೆ ಮತ್ತು ಚಪಾತಿಗೆ ಏನಾದರೂ ಬೇಕಾಗೋ ಥರ ಮಾಡ್ಕೊಬೇಕು. ಏನು ಮಾಡಿ ಅಂದರೆ ಒಂದು ಲೋಟ ನೀರು ತಗೊಳ್ಳಿ, ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇದು ಏನು ಕಲರ್ ಹಾಕಿ ನೀರು ಹಿಂಗೈತಂದರೆ ಚಿಕನ್ ಕಲಸಿರೋ ಮಸಾಲೆದು ಪಾತ್ರೆ ಇರುತ್ತಲ್ಲ, ಆ ಮಸಾಲೆಗೆ ನೀರು ಹಾಕ್ಕೊಂಡು ಕಲಿಸ್ಕೊಂಡಿರೋದು. ಬಿಕಾಸ್ ಮಸಾಲೆ ವೇಸ್ಟ್ ಆಗೋಲ್ಲ, ಆವಾಗ ಫ್ಲೇವರು ಸಖತ್ತಾಗಿ ಬರುತ್ತೆ. ಈ ಥರ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಈ ಥರ ಹಿಂಗೆ ಬಿಟ್ಬಿಡಿ. ಲೋ ಫ್ಲೇಮ್ ಅಂದರೆ ಲೋ ಫ್ಲೇಮ್ಗೂ ಇಲ್ಲ, ಹೈ ಫ್ಲೇಮ್ ಇಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇಟ್ಕೊಂಡು ಇಲ್ಲಿ ಮೀಡಿಯಮ್ ಫ್ಲೇಮ್ ಮಾಡ್ಕೊತೀನಿ. ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಏನು ಮಾಡ್ತೀರ ಅಂದರೆ ಕ್ಲೋಸ್ ಮಾಡಿ. ಇವಾಗ ರೆಡಿ ಆಗುತ್ತೆ ನಮ್ಮ ಲಿವರ್ ಫ್ರೈ. ಇಷ್ಟೇ ಗೈಸ್, ಬೇರೆ ಏನಿಲ್ಲ ರೆಸಿಪಿ. ಫೈನಲಾಗಿ ಇದಕ್ಕೆ ಗಾರ್ನಿಷ್ಗೆ ಮೇಲುಗಡೆ ಕೊತ್ತಂಬರಿ ಪುದೀನ ಹಾಕ್ಕೊಂಡ್ರೆ ಆಯಿತು. ತೋರಿಸ್ತೀನಿ ಹೆಂಗಾಯ್ತು ಏನು ಲಾಸ್ಟಿಗೆ ಗೈಸ್. ಬನ್ನಿ ತೋರಿಸ್ತೀನಿ ಫೈನಲಾಗಿ ನಮ್ಮ ಡಿಶ್ ಯಾವ ಥರ ಬಂದಿದೆ ಅಂತ. ನೋಡಿ ಪ್ಲೇಟ್ ಮುಚ್ಚಿದ್ನಲ್ಲ, ಇವಾಗ ಓಪನ್ ಮಾಡ್ತೀನಿ. ಫುಲ್ ರೆಡಿಯಾಗಿರುತ್ತೆ. ಇದು ಚಿಕನ್ ಅಷ್ಟೇನು ಗಟ್ಟಿ ಇರಲ್ಲ, ಬೆಂದಿರುತ್ತೆ. ನೋಡಿದ್ರಲ್ಲ ನಾವು ಗಾಯ್ಸ್, ಗಮ್ ಅಂತ ಇದೆ ವಾಸನೆ ಅಂತೂ. ಓ ಗಾಡ್, ಏಕ್ ಬಾರ್ ದಿಲಾದೆ. ನೋಡಿ ಗೈಸ್, ಫುಲ್ ರೆಡಿ ಇದೆ ಗ್ರೇವಿ. ನೋಡಿ ಎಣ್ಣೆ ಎಲ್ಲ ಬಿಡ್ಕೊಂಡಿದೆ, ನೋಡ್ತಾ ಇದ್ದೀರಲ್ಲ, ಇದು ಕಾಣಿಸ್ತಿದೆ. ಇವಾಗ ಇದಕ್ಕೆ ಫೈನಲ್ ಟಚ್ ಏನು ಅಂದರೆ ಕೊತ್ತಂಬರಿ ಪುದೀನ ಗೈಸ್. ಕೊತ್ತಂಬರಿ ಪುದೀನನ ಹಿಂಗೆ ಹಾಕ್ಕೊಳ್ಳಿ ಗೈಸ್. ಅಷ್ಟೇ ಗೈಸ್, ನಿಮ್ಮ ಡಿಶ್ ಮುಗೀತು. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳಿ, ಹಚ್ಬಿಟ್ಟು ಹೋಗಿ ತಿನ್ಕೊಳ್ಳಿ. ಇನ್ನೊಂದು ಚಿಕನ್ ಡಿಶ್ ಇದೆ, ಚಿಕನ್ನು ಸೇಮ್ ಇದೇ ಥರ ಮಾಡಬೇಕು. ಅದು ಮಾಡಿಬಿಟ್ಟು ಫೈನಲಿ ಊಟ ಮಾಡುವಾಗ ಬರ್ತೀನಿ ನಿಮ್ಮ ಹತ್ರ ಮಾತಾಡೋಕ್ಕೆ. ಓಕೆನಾ ಗೈಸ್? 1 hour later. ಗೈಸ್, ಕೊನೆಗೂ ಚಿಕನ್ನು ಮಾಡಾಯಿತು. ಚಿಕನ್ನು ಮಾಡಿದೆ, ಲಿವರ್ ಮಾಡಿ ನಿಮ್ಗೆ ತೋರಿಸ್ದೆ, ಚಿಕನ್ ಮಾಡಿ ತೋರಿಸಿಲ್ಲ. ಅದೇ ಇವಾಗ ತಟ್ಟೆಲಿ ತೋರಿಸ್ತೀನಿ ನೋಡಿ. ಇದು ಚಿಕನ್ ಡಿಶ್ಶು, ಇದು ಲಿವರ್ ಡಿಶ್ಶು, ಇದು ರೈಸು, ಇದು ನಮ್ಮ ಅಮ್ಮನ ತಟ್ಟೆ. ನೋಡಿ ನಮ್ಮ ಅಮ್ಮನ ಕೇಳಿ ರೈಸ್ ಹಿಂಗೆ. ಅಮ್ಮ ಹೆಂಗೈತೆ ಟೇಸ್ಟು? ತುಂಬ ಚೆನ್ನಾಗಿತ್ತಪ್ಪ. ಕಂಗ್ರ್ಯಾಚುಲೇಷನ್ ಬ್ರದರ್. ನೋಡಿ ತುಂಬ ಚೆನ್ನಾಗೈತೆ ಅಂದರು. ಅವ್ರ ಮುಖ ತೋರಿಸ್ಬೇಡ ಅಂದರೆ ಅದು ನಾನು ತೋರಿಸ್ಬಿಟ್ಟೆ. ಅಷ್ಟೇ ಗೈಸ್, ಬನ್ನಿ ನೀವು ಎಲ್ಲರೂ ಊಟ ಮಾಡೋಣ. ಚಿಕನ್ನು ಲಿವರ್ ಎಲ್ಲ. ಇವತ್ತು ನಮಗೆ ಹುಷಾರಿಲ್ಲಲ್ಲ, ಅದಕ್ಕೆ ಮಾಡಿದೆ, ಕೆಲಸಕ್ಕೆ ಹೋಗಿಲ್ಲ. ಹುಷಾರಿಲ್ದಾಗೂ ಅಮ್ಮಂಗೆ ಹುಷಾರಿಲ್ದಾಗೂ ಎಲ್ಲ ಕೆಲಸಕ್ಕೆ ಹೋಗ್ಬಿಟ್ರಿ ಗೈಸ್.
ಇನ್ನು ಒಂದಿನ ದುಡ್ದಿಲ್ಲ ಅಂದರೆ ನೀವು ಜೀವನ ಪೂರ್ತಿ ಹಾಳಾಗೋಲ್ಲ. ಓಕೆ ಗೈಸ್, ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಇವಾಗ ನಾವು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಬೇಕು. ಮತ್ತೆ ನಾಳೆ ಇನ್ನೊಂದು ಲಾಗ್ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ. ಯಾರ್ಯಾರು ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ.